ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಶಾಂತಿಯುತ ಪ್ರತಿಭಟನೆ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು. ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಎಂಎಚ್ ಯತಿರಾಜು ಮಾತನಾಡಿ, ಮಾರ್ಚ್ 6ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆ, ಎಂಡಿಪಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದ್ದು, ಗುತ್ತಿಗೆದಾರರು ಸಾಲದ ಸುಳಿಯಲ್ಲಿ ಸಿಲುಕಿದ್ದು ಜೀವನ ನಿರ್ವಹಿಸುವುದು ಕಷ್ಟಕರವಾಗಿದೆ. ಕೂಡಲೇ ಸರ್ಕಾರ ಗುತ್ತಿಗೆದಾರರ ಸಮಸ್ಯೆ ಬಗೆಹರಿಸುವಂತೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು, ರಾಜ್ಯದ ಪ್ರತಿ ಜಿಲ್ಲೆಗಳಿಂದಲೂ ಗುತ್ತಿಗೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು, ನಮ್ಮ ಮಂಡ್ಯ ಜಿಲ್ಲೆಯಿಂದಲೂ ಗುತ್ತಿಗೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಬಂಧುಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ದಿನಾಂಕ 6/3/26 ಶುಕ್ರವಾರದಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಫ್ರೀಡಂ ಪಾರ್ಕ್, ಬೆಂಗಳೂರಿನಲ್ಲಿ. ಈ ಸಮ್ಮೇಳನ ಇದು ಗುತ್ತಿಗೆದಾರರದ ಪ್ರತಿಭಟನೆ ಏನು ವಿಷಯ ಅಂತೇನೆಂದರೆ, ನಮ್ಮ ಬೇಡಿಕೆಗಳು ಈಡೇರಿಸಿಕೊಳ್ಳೋ ಸಲುವಾಗಿ ಮೊದಲನೇದಾಗಿ LOC ಪ್ರಾಬ್ಲಮ್ ಆಗಿರೋದ್ರಿಂದ MDP, ಆಮೇಲೆ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟು, ಆಮೇಲೆ ಇನ್ನಿತರ ವಿಷಯಗಳನ್ನು ಚರ್ಚಿಸಲು ಹಾಗೂ ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಎಲ್ಲರೂ ದಯಮಾಡಿ ನಾವು ಎಲ್ಲ 7 ತಾಲೂಕುಗಳಿಗೆ ನಿರ್ದೇಶನ ನೀಡಿದ್ವಿ. ನಮ್ಮ ಆಡಳಿತ ಮಂಡಳಿಯಿಂದ 7 ತಾಲೂಕಿನ ಜವಾಬ್ದಾರಿ, ಡೈರೆಕ್ಟರ್ಗಳು ಜವಾಬ್ದಾರಿ ಕೊಟ್ಟಿದ್ದೀವಿ. ಅವರು 7 ತಾಲೂಕಿನಲ್ಲಿ ಸರಿಯಾಗಿ ಎಲ್ಲರೂ 10 ಗಂಟೆಗೆ ಫ್ರೀಡಂ ಪಾರ್ಕ್ ಹತ್ರ ಇರಬೇಕು. ಹಾಗೂ ಇಲ್ಲಿ ಸಿಟಿ ಗ್ರಾಮಾಂತರ ಗುತ್ತಿಗೆದಾರಗಳು PWD ಆಫೀಸಿಂದ 2 ಬಸ್ಸು ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ದಯಮಾಡಿ ಬೆಳಿಗ್ಗೆ 7:15 ಅಂದರೆ ದಿನಾಂಕ 6/3/26 ಶುಕ್ರವಾರ ಬೆಳಿಗ್ಗೆ 7:15 ನಮ್ಮ PWD ಕಚೇರಿ ಆವರಣಕ್ಕೆ ಬರಬೇಕೆಂದು ಈ ಮೂಲಕ ಮನವಿ ಮಾಡ್ಕೊಳ್ತಿದ್ವಿ. ವಂದನೆಗಳು. ಎಂಎಚ್ ಯತಿರಾಜ್, ಜಿಲ್ಲಾ ಅಧ್ಯಕ್ಷರು. ಅಂದಾಜು ಎಷ್ಟು ಜನ ಹೋಗ್ತೀರಿ? ಅಂದಾಜು ನಾವು ಮಂಡ್ಯದಿಂದ 500 ಜನ, 500 ಜನಕ್ಕೆ 500ರಿಂದ 600 ಜನ ವ್ಯವಸ್ಥೆ ಮಾಡಿದ್ದೀವಿ. 7 ತಾಲೂಕಿನಿಂದ 500ರಿಂದ 600 ಜನ ಯೋಗಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಮುಂಚಿನ ಹೆಚ್ಚಿನಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡ್ತಾರೆ. ಎಲ್ಲ ನನ್ನ ಗುತ್ತಿಗೆದಾರ ಬಂಧುಗಳಲ್ಲಿ ಮನವಿ, ಇದು ನೀವು ದಯಮಾಡಿ 6/3/2026 ಶುಕ್ರವಾರ 7 ಗಂಟೆಗೆ PWD ಆವರಣಕ್ಕೆ, ಮತ್ತು ತಾವು ವೈಯಕ್ತಿಕವಾಗಿ ಬರುವಂಥವ್ರು ತಮ್ಮ ವೆಹಿಕಲ್ನಲ್ಲಿ ನೀವು ಬೆಂಗಳೂರು ಫ್ರೀಡಂ ಪಾರ್ಕ್ಗೆ ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ. ಯಾಕೆಂದರೆ ಇದು ಯಾರೋ ಅವ್ರ ಕರೆಲ್ಲ ಇವ್ರ ಕರೆ ಇಲ್ಲ ಅನ್ನೋದು ಯಾರದೇ ಆದ ಇಂಡಿವಿಜುವಲ್ ಫಂಕ್ಷನ್ ಅಲ್ಲ, ಇದು ನಿಮ್ಮ ಕಾರ್ಯಕ್ರಮಗಳು. ನೀವು ಎಷ್ಟು ಈಗ ಗುತ್ತಿಗೆದಾರ ಹೊಂದಿದ್ದಾನೆ ಅನ್ನೋದು ಇಡೀ ರಾಜ್ಯದಾದ್ಯಂತ ಎಲ್ಲರಿಗೂ ಗೊತ್ತಿದೆ. ಏನು ಸಮಸ್ಯೆ ಮೇನ್ ಆಗಿ ಅಂತಂದರೆ MDP ಇರ್ಬೋದು, ನಮ್ಮದು ಅಲ್ಲದ ಹೊರೆನ ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ. MDP ಇರ್ಬೋದು, ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮತ್ತು ಸರಿಯಾದ ಅವಧಿಗೆ ಸರಿಯಾದ ಸಮಯಕ್ಕೆ ನಮಗೆ ನಾವು ಗೆದ್ದಂಥ ಕೂಲಿ ಹಣ, ನಾವು ಹಾಕಿದ ಬಂಡವಾಳನ ಹಾಕಿ ಗೆದ್ದಂಥ ಕೂಲಿ ಕೂಡ ಕೊಡ್ದೇನೆ ಇವತ್ತು ನಮ್ಮನ್ನ ಇಷ್ಟೊಂದು ಗೋಳುಕೊಳ್ತಾ ಇದ್ದಾರೆ. ಇದಕ್ಕೆ ನಾವು ಏನು ನಮ್ಮ ಶಕ್ತಿ, ನಾವು ಅಳಲನ್ನ ತೋಡ್ಕೋಬೇಕು. ನಾವು ಅವ್ರ ಮನಸ್ಸನ್ನ ಕರಗಿಸಿ ನಾವು ಯಾವ್ದು ಹೊಡೆದಾಟಗಳಿಲ್ಲ. ನಾವು ಶಾಂತಿಯುತವಾಗಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ನೋವನ್ನು ಆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿರ್ಬೋದು, ಸಚಿವರು ಇರ್ಬೋದು, ಅವ್ರಿಗೆ ನಾವು ಮನ ಮುಟ್ಟಿಸಿ ಅವ್ರಿಗೆ ಮನ ಮಿಡಿಯುವಂತೆ ಮಾಡಿ ನಮ್ಮ ಎಲ್ಲ ಬೇಡಿಕೆಗಳು ಈಡೇರಿಸುವಂತೆ ಮಾಡಲಿ ಅಂತ ಹೇಳಿ ನಾವು ಇಡೀ ರಾಜ್ಯದ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರಂಥ ಜಿಲ್ಲೆಯಲ್ಲಿ ಹೆಚ್ಚಿನ ಜನಸಂಖ್ಯೆ ಬಂದು ಬೆಂಗಳೂರಿಗೆ ಪ್ರತಿಭಟನೆ ನಮ್ಮ ಅಧ್ಯಕ್ಷರು ಕೈ ಜೋಡಿಸಿ, ನಮ್ಮ ರಾಜ್ಯದ ಎಲ್ಲ ಗುತ್ತಿಗೆದಾರರು ಕೂಡ ಕೈ ಜೋಡಿಸಿ ಈ ಬೃಹತ್ ಒಂದು ಸಭೆಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ತಮ್ಮಲ್ಲೆಲ್ಲರಲ್ಲೂ ಕೈ ಮುಗಿದು ಮನವಿ ಕೇಳ್ಕೊತಿದ್ದೀವಿ. ನಾನು ರವೀಂದ್ರ, ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾದ ಸಿದ್ದೇಗೌಡ, ಪ್ರಧಾನ ಕಾರ್ಯದರ್ಶಿ ಕೆ. ರವೀಂದ್ರ, ಸಹ ಕಾರ್ಯದರ್ಶಿ KP ಸುನಿಲ್ ಬಾಬು, ಸಂಘಟನಾ ಕಾರ್ಯದರ್ಶಿ MT ರಾಜು, ಖಜಾಂಚಿ ನವೀನ್ ಕುಮಾರ್, ನಿರ್ದೇಶಕರಾದ ಚನ್ನೇಗೌಡ, ಗುತ್ತಿಗೆದಾರರು ಭಾಗವಹಿಸಿದ್ದರು.